ದಿವಸ ಭಾಳ ಜನ 25 ಜನ ಸಾಧಕರು ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಪ್ರಗತಿ ಮೀಡಿಯಾ ಅವರು ಕೂರಿಸಿ ಇವತ್ತು ತಮಗೆ ಇವತ್ತೇನು ಅವಾರ್ಡನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡಿ ಇನ್ನು ಒಂದು ಹೆಚ್ಚಿನ ಒಂದು ಪ್ರಶಸ್ತಿಗೆ ಭಜನರಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಯಾಕೆ ಅಂತಂದರೆ ಯಾವಾಗಲೂ ಸಹ ನಾನು ನೋಡ್ತಾ ಇದ್ದೆ, ಭಾಳ ಜನ ಯಾದಗಿರಿ ಒಬ್ಬ ಹುಡುಗ ಭಾಳ ಸಂಕೋಚದಿಂದಲೇ ವೇದಿಕೆ ಮೇಲೆ ಬರ್ತಾ ಇದ್ರು. ನಾನು ಹೇಳ್ತೇನೆ, ಯಾರೂ ಸಹ ಸಂಕೋಚ ಪಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಯಾರು ತಾವೆಲ್ಲ ಹುಟ್ಟಿದ ಕೂಡಲೇ ಎಲ್ಲ ಸಾಧನೆಗಳನ್ನ ಮಾಡಿ ಅಥವಾ ಇವತ್ತಿನ ದಿವಸ ತಾವೆಲ್ಲ ಏನಿವತ್ತು ಪ್ರಶಸ್ತಿಯನ್ನು ತಗೊಳ್ತಾ ಇದ್ದೀರಿ, ನಮ್ಮ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ರು. ಅವ್ರು ಇವತ್ತು ಸುಮಾರು 95-96 ಜನ ಇದ್ದಂಥ ವಿದ್ಯಾರ್ಥಿಗಳು 2006ರಲ್ಲಿ ಏನು ಪ್ರಾರಂಭ ಮಾಡಿ ಇವತ್ತು ಸುಮಾರು 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ರೀತಿ ಸಾಧನೆನ ಮಾಡಿದ್ದೀರಿ. ಆ ಸಾಧನೆ ಹಿಂದೆ ಬಹಳಷ್ಟು ಜನರ ಶ್ರಮ ಇರ್ತದೆ. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ವ್ಯಕ್ತಿ ಹಿಂದೆ ಬಹಳ ಜನ ಶ್ರಮವನ್ನು ವಹಿಸಿರ್ತಾರೆ. ಆ ವ್ಯಕ್ತಿ ಒಬ್ಬರಿಗೆ ಏನಿವತ್ತು ಒಂದು ವೇದಿಕೆ ಮೇಲೆ ಬಂದು ಇವತ್ತೇನು ಒಂದು ಅವಾರ್ಡ್ಗೆ ಅವರೆಲ್ಲ ಭಜನರಾಗಿರ್ತಾರೆ, ಅದರಿಂದ ಅವ್ರದ್ದು ಸಹ ಸಾಕಷ್ಟು ಶ್ರಮ ಇರ್ತದೆ. ಅದೇ ರೀತಿ ಇವತ್ತೇನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಗತಿ ಮೀಡಿಯಾ ಅವರು ಇನ್ನೂ ಭಾಳ ಇದೇ ರೀತಿ ಎಲೆ ಮೇಲೆ ಕಾಯಿ ರೀತಿಯಲ್ಲಿ ಭಾಳ ಜನ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರು ಯಾರಿಗೂ ಸಹ ಎಕ್ಸ್ಪೋಜರ್ ಇರೋದಿಲ್ಲ, ಅಂಥವರು ಭಾಳ ಜನ ಇದ್ದಾರೆ. ನಾವು ನೋಡಿದ್ದೀವಿ, NGO ಅವರು ಬಂದಿದ್ರು, ಉತ್ತರ ಕರ್ನಾಟಕದವರು, ಯಾದಗಿರಿಯವರು ಇರ್ಬೋದು, ಭಾಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ತಾವೇನು ಸಾಧಕರಾಗಿ ತಾವೇನು ಗುರುತಿದ್ದೀರಿ. ಮೊದಲನೇದಾಗಿ ಪ್ರಗತಿ ಮೀಡಿಯಾ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಬೆಂಗಳೂರು ನಗರದಲ್ಲಿ ಇವತ್ತಿನ ದಿವಸ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಇವತ್ತು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು, ಭಾಳ ಜನ ಭಾಳ ಸಣ್ಣದಾಗಿ ಇವತ್ತೇನು ಯಾವುದೋ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಆದರೆ ಆ ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದವರು ಆ ಒಂದು ಯಾವುದೇ ಒಂದು ಸಣ್ಣ ಉದ್ಯಮ ಪ್ರಾರಂಭ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಅದನ್ನು ತಗೊಂಡೋಗ್ಬೇಕಾದ್ರೆ ಭಾಳ ಕಷ್ಟಪಡಬೇಕಾಗ್ತದೆ. ಏನಿವತ್ತು ಸಾಧಕರು ತಾವೆಲ್ಲ ಬಂದೇನು ಇಲ್ಲಿ ಕುಳಿತಿದ್ದೀರಿ, ಏನಾದರೂ ಒಂದು ಮಾಡಲೇಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದು ಸಾಧನೆ ಮಾಡಿ ಇವತ್ತು ಅವಾರ್ಡನ್ನು ತಗೊಳ್ತಾ ಇದ್ದೀರಿ. ಆದರೆ ಭಾಳ ಜನ ನಾವು ಸಾಧನೆ ಮಾಡಬೇಕು ಅಂತೇಳಿ ಬಂದು ಆ ಸಾಧನೆ ಮಾಡೋಕ್ಕಾಗದೆ ಭಾಳ ಜನ ಕಣ್ಮರೆಗೆ ಸಹ ಆಗೋಗಿರ್ತಾರೆ. ಅವ್ರು ಯಾರನ್ನೂ ಸಹ ನಾವು ಗುರ್ಸೋದಿಲ್ಲ. ಅಂಥವರು ಇವತ್ತಿನ ದಿವಸ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಭಾಳ ಜನ ಇಂಥ ಯಾರು ಕಷ್ಟಪಟ್ಟು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ನಾವೇನು ಗುರ್ಸೋದು ಅಷ್ಟೇ ಅಲ್ಲ, ಯಾರು ನಿಜಕ್ಕೂ ಸಹ ಹಳ್ಳಿಗಾಡಿಂದ ಬಂದು ಭಾಳ ಜನ ಕಷ್ಟಪಟ್ಟು ಆ ಸಾಧನೆ ಮಾಡೋಕ್ಕಾಗದೆ ಹೋದವ್ರಿಗೂ ಸಹ ಅಂಥವ್ರಿಗೂ ಸಹ ಶಕ್ತಿ ತುಂಬಂಥ ಕೆಲಸವನ್ನು ಇನ್ನು ಮುಂದಕ್ಕಾದರೂ ಬೇರೆ ಬೇರೆ ಮಾಧ್ಯಮದವ್ರು ಇರ್ಬೋದು, ಪ್ರಗತಿ ಮೀಡಿಯಾ ಇದೇ ಥರ ಭಾಳ ಜನ ಅಂಥವ್ರನ್ನು ಸಹ ಗುರ್ಸ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಇಲ್ಲಿ ಕರೆದು 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ತಮ್ಮ ಎಲ್ಲರೂ ಸಹ ಮತ್ತೊಮ್ಮೆ ಅಭಿನಂದನೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಒಂದು ಸ್ವಲ್ಪ ಹೆಚ್ಚಿಗೆ ಸಮಯ ಕೊಟ್ಟಿದ್ದಾರೆ ಮಾತಾಡೋಕ್ಕೆ. ಗೆಸ್ಟ್ಗಳು ಆಗಮಿಸ್ತಾ ಇದ್ದಾರೆ, ಅಲ್ಲಿವರೆಗೂ ನೀವು ಸ್ವಲ್ಪ ಮಾತಾಡಬೇಕು ಅಂತ. ವಿಶೇಷವಾದ ಪ್ರಸಂಗ ಏನು ಅಂತಂದರೆ, ನಾವು ನೀವು ಇಲ್ಲಿ ಎಲ್ಲರೂ ಒಂದು ಜಾಗದಲ್ಲಿ ಸೇರಿರೋದಕ್ಕೆ ಮುಖ್ಯ ಕಾರಣ ಬಂದು ಮೊದಲನೇದಾಗಿ ನಮ್ಮ MLC ಅವರು ಹೇಳಿದ ಹಾಗೆ ಇವತ್ತು ಇಲ್ಲಿ ಅವಾರ್ಡೀಸ್ ಎಲ್ಲ ಉತ್ತರ ಕರ್ನಾಟಕದವರು ಹೆಚ್ಚಿಗೆ ಇದ್ದಾರೆ ಅಂತ. ಸೊ ನಾನು ಕೂಡ ಉತ್ತರ ಕರ್ನಾಟಕದವನೇ. ಗದಗ ಡಿಸ್ಟಿಕ್ ಮುಂಡರಗಿ ತಾಲೂಕಿನ ಒಂದು ಹಳ್ಳಿ ನಮ್ಮದು ಊರು.
ಅಲ್ಲಿಂದ 95ನೇ ಇಸ್ವಿಗೆ ನಾವು ಬಂದಿರೋದು ಬೆಂಗಳೂರಿಗೆ ಅಧ್ಯಯನಕ್ಕೆ ಅಂತ. ಆದರೆ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲೇ ಇಟ್ಕೊಂಡ್ಬಿಟ್ಟಿದೆ ಬೆಂಗಳೂರು ನಮ್ಮನ್ನ, ಹಾಗಾಗಿ ಇಲ್ಲೇ ಉಳಿದ್ಬಿಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಒಂದೇ ಸ್ಥಳದಲ್ಲಿ ಸೇರಬೇಕು ಅಂತಂದರೆ ಅದಕ್ಕೆ ಒಂದು ವಿಶೇಷವಾದ ಕಾರಣ ಏನು ಅಂತಂದರೆ, ಇಲ್ಲಿ ಇರ್ತಕ್ಕಂತಹವರು ಎಲ್ಲರೂ ಕೂಡ ಒಂದು ಸಮಾನ ಮನಸ್ಕರರ ಗುಂಪು ಅಂತ ನಾವು ಸಹಜವಾಗಿ ಇದನ್ನು ಹೇಳಬಹುದು. ಆ ರೀತಿ ಹೇಳೋಕೆ ಏನು ಅಂತಂದರೆ, ನಾನು ಆವಾಗಲೇ ಮಾತನಾಡ್ತಾ ಇದ್ದೆ ಮಧ್ಯದಲ್ಲಿ ಮೈಕನ್ನು ತೆಗೆದುಕೊಂಡು, ನಾವು ಎಲ್ಲರೂ ಕೂಡ ವಿದ್ಯಾವಂತರು ಅಂದಾಕ್ಷಣದಲ್ಲಿ ಎರಡು ಭಾಗ ಇರ್ತದೆ. ವಿದ್ಯೆ ಅಂದರೆ ಅವನು SSLCಯಲ್ಲಿ 99% ತಗೊಂಡು, ನಮ್ಮ MLC ಅವರು ಹೇಳಿದಾಗ ಇಲೆಕ್ಟ್ರಿಕಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಅವ್ರ ಫೋಟೋ ಬಂದರೆ ಮಾತ್ರ ವಿದ್ಯಾವಂತ ಅಲ್ಲ. ವಿದ್ಯೆ ಎದಕ್ಕೆ ಅವಶ್ಯಕ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವಿದ್ಯಾ ದದಾತಿ ವಿನಯಂ ವಿನಯಾತ್ ಜಾತಿ ಪಾತ್ರತಃ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ಸುಭಾಷಿತಗಾರರು ಒಂದು ಕಡೆ ಹೇಳ್ತಾರೆ. ವಿದ್ಯೆ ಏನು ಮಾಡ್ತದೆ ಅಂತ. ನಿನ್ನೆ ಮೊನ್ನೆಲ್ಲ ನಾವು ಈಗ ಸ್ವಲ್ಪ ನಿಂತಿದೆ ಅದು, ಮತ್ತೆ ಒಂದು ಜೋಕ್ ಬರೋದು ವಾಟ್ಸಪ್ಪಲ್ಲಿ ಎಲ್ಲ ಒಂದು 30 ಸೆಕೆಂಡ್ಸ್ ಅದೆಲ್ಲ ಜೋಕ್. ಏನಂದರೆ, ಹೇಳಪ್ಪ ಎದ್ದೇಳು ಓದು ಅಂತ. ಓದು ಏನು ಮಾಡಬೇಕು ಅಂತ ಕೇಳಿದಂತ ಜಾಬ್ ಮಾಡಬೇಕು, ಜಾಬ್ ಮಾಡಿ ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ ಅದರಿಂದ ಸುಖವಾಗಿರ್ಬೇಕು. ಈಗ ಹಾಗೆ ಇದೀನಿಲ್ಲ ನಾನು ಅಂತ ಮಗು. ಆ ಥರದ ಜೋಕ್ಗಳನ್ನು ನೋಡಿ ನಾವು ವಿಚಲಿತರಾಗಬಾರ್ದು. ಆ್ಯಕ್ಚುಲಿ ಆಗಬೇಕಾಗಿರೋದು ಏನು ಅಂತಂದರೆ, ವಿದ್ಯೆ ಏನು ಮಾಡ್ತದೆ ಅಂತಂದರೆ ಮೊದಲಿಗೆ ಕೊಡ್ತಕ್ಕಂತಹದ್ದು ವಿನಯವನ್ನು ಕೊಡ್ತದೆ. ಇವತ್ತು ಈ ಸ್ಟೇಜ್ ಮೇಲೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಚಿಕ್ಕ ಚಿಕ್ಕ ಸೂಕ್ಷ್ಮತೆಗಳನ್ನು ಯಾರೂ ಕೂಡ ಅವಾರ್ಡಿಸ್ ಏನಿದ್ರು ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಧನಂಜಯ ಅವರು, 1 ರಿಂದ 2 ನಿಮಿಷದಲ್ಲಿ ಚುಟುಕಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ ಅಂತ. ಮೊದಲೇ ಖುಷಿಯಾಗಿದ್ದೇನು ಅಂತಂದರೆ, ಏನು ಸಮಯವನ್ನು ಕೊಟ್ಟಿರ್ತಾರೆ ಆ ಸಮಯದಲ್ಲಿಯೇ ಮಾತನ್ನು ಮುಗಿಸುವುದು ಕೂಡ ಒಂದು ಜಯ ಅಂತ ನಾವು ಭಾವಿಸಬೇಕು. ಯಾಕೆಂದರೆ ಮಾತಾಡೋಕ್ಕೆ ಸಮಯ ಕೊಟ್ಟಿದ್ದಾರೆ ಅಂತಂದು ಸಂಗೀತಗಾರರ ಪ್ರಶಸ್ತಿ ಬಗ್ಗೆ ನಾವು ಕೇಳಿದ್ದೀವಿ. ಒಬ್ಬರಿಗೆ 2 ಪ್ರಶಸ್ತಿ ಬಂದಿರ್ತದೆ, ಒಂದು ಚಿಕ್ಕ ಮೂಮೆಂಟೋ ಇರ್ತದೆ, ಇನ್ನೊಂದು ದೊಡ್ಡ ಮೂಮೆಂಟೋ ಇರ್ತದೆ. ಯಾಕೆ ಅಂದರೆ ಇದು ಚಿಕ್ಕ ಮೂಮೆಂಟೋ ಯಾಕೆ ಅಂತ, ಇದು ನಾನು ಅಲ್ಲಿ ಫಂಕ್ಷನಲ್ಲಿ ಅಟೆಂಡ್ ಮಾಡಿ ಹಾಡು ಹೇಳಿದ್ದಕ್ಕೆ ಅಂತ. ದೊಡ್ಡದು ಕೊಟ್ಟಿದ್ದಾರಲ್ಲ ಅದು ಯಾಕೆ ಅಂದರೆ ಹಾಡು ನಿಲ್ಲಿಸಿದ್ದಕ್ಕೆ ಅಂತ. ಹಾಗೆ ಆ ನಿಟ್ಟಿನಲ್ಲಿ ಮಾತನಾಡೋದೇನಾಗುತ್ತೆ ಅಂದರೆ, ಯಾಕಾದರೂ ಮಾತಾಡ್ತಿದ್ದಾರಪ್ಪ ಮಾತು ನಿಲ್ಲಿಸ್ಬಿಡ್ಬೇಕು ಅನ್ನೋ ಥರ ಆಗ್ಬಾರ್ದು. ಹಾಗಾಗಿ ಆ ಒಂದು ಕ್ವಾಲಿಟಿಯಲ್ಲಿ ಏನೇ ಎಲ್ಲ ಅವಾರ್ಡಿಸ್ಗಳು ವಿನ್ ಆಗಿದ್ದಾರೆ. ಎಲ್ಲರೂ ಕೂಡ ಅತ್ಯಂತ ನಿಮಗಾಗಿ ಒಂದು ಚಪ್ಪಾಳೆ ಅತ್ಯಂತ ಚುಟುಕಾದ ಸಮಯದಲ್ಲಿ ಯಾವ ವಿಷಯವನ್ನು ಮಂಡನೆ ಮಾಡಬೇಕೋ ಅದನ್ನು ಅದ್ಭುತವಾಗಿ ಮಂಡನೆಯನ್ನ ನೀವು ಮಾಡಿದ್ದೀರಿ. ಹಾಗಂತ ಹೇಳಿ ನೀವು ಜಾಸ್ತಿ ಹೊತ್ತು ಮಾತಾಡ್ತಿದ್ರಿ ಅಂದ್ರೆ ನಾನು ಕೊಟ್ಟಿದ್ದೆ ಹಾಗೆ ಕೊಟ್ಟಿದ್ದಾರೆ ಅವರು, ನೀವು ಹೆಚ್ಚಿಗೆ ಹೊತ್ತು ಮಾತಾಡಿ ಅಂತ ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀವು ಯಾಕೆ ಜಾಸ್ತಿ ಮಾತಾಡಿದ್ರಿ ಅಂತ ಯಾರು ಕೇಳಬೇಡಿ. ಆಮೇಲೆ ವಿದ್ಯೆ ಏನ್ ಮಾಡ್ತದೆ ಅಂತಂದ್ರೆ, ವಿದ್ಯೆ ಕಲಿಬೇಕು ಯಾಕೆ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದವರೊಬ್ರು ಪ್ರೊಫೆಸರ್ ಇದ್ರು, ಅವರು ಹೆಸರು ಎಲ್ಲರಿಗೂ ಕೂಡ ಚಿರಪರಿಚಿತ, ಗುರುರಾಜ್ ಕರ್ಜ್ಗಿ ಅಂತ, ನೀವೆಲ್ಲ ಕೇಳಿದಿರಿ. ಅವರು ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾರ, ನಮ್ಮ ಸಮಾಜ ನಮ್ಮ ಪ್ರಪಂಚ ಹಾಳಾಗ್ತಾ ಇರೋದು ಅನ್ಎಜುಕೇಟೆಡ್ಸ್ ಇಂದ ಅಲ್ಲ, ಎಜುಕೇಟೆಡ್ಸ್ ಇಂದ ಹೆಚ್ಚಿಗೆ ಹಾಳಾಗ್ತಾ ಇದೆ ಅಂತ. ಅಂದ್ರೆ ಉದ್ದೇಶ ಎಜುಕೇಟೆಡ್ ಆದವರೆಲ್ಲ ಹಾಳು ಮಾಡ್ತಿದ್ದಾರೆ ಅನ್ನೋದಲ್ಲ, ಕಿಂತು ತುಂಬಾ ಓದ್ತಾ 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 ತಪ್ಪನ್ನ ಯಾವ ರೀತಿಯಾಗಿ ಮಾಡಬಹುದು, ಆ ತಪ್ಪಿಂದ ಯಾವ ರೀತಿಯಾಗಿ ನಾವು ಬಚಾವಾಗಬಹುದು ಅನ್ನೋದನ್ನ ಕಲಿತುಕೊಳ್ತಾರೆ ಮನುಷ್ಯ. ಆದ್ರೆ ಅನ್ಎಜುಕೇಟೆಡ್ ಇದ್ದ ಅಂದ್ರೆ ಅವನಿಂದ ಸಮಾಜ ಹಾಳಾಗುತ್ತೆ ಅಂತ ಮಾತ್ರ ಹೇಳಿಕ್ಕೆ ಆಗೋದಿಲ್ಲ. ಇದೇ ಸಂದರ್ಭದಲ್ಲಿ ಗಣ್ಯರು ಆಗಮಿಸಿದ್ದಾರೆ. ನಮ್ಗೆ 2ನೇ ಪ್ರೈಸ್ ಸಿಗಲ್ಲ, ಚಿಕ್ಕ ಪ್ರೈಸ್ ಮಾತ್ರ ಸಿಗುತ್ತೆ. ಮಾತು ನಿಲ್ಸಿದ್ದಕ್ಕೆ ಕೊಟ್ರಲ್ಲ ದೊಡ್ಡದು, ಅದು ಸಿಗಲ್ಲ ಇವಾಗ. ಆ ನಿಟ್ಟಿನಲ್ಲಿ ವಿದ್ಯೆ ಏನ್ ಮಾಡ್ತದೆ ಅಂತ ಇದೊಂದು ಹೇಳಿ ನಾನು ಸಂಪನ್ನಗೊಳಿಸ್ತೇನೆ. ವಿದ್ಯಾ ದದಾತಿ ವಿನಯ, ವಿದ್ಯೆ ವಿನಯವನ್ನ ಕೊಡ್ತದೆ. ವಿನಯಾತ್ಯಾದಿ ಪಾತ್ರತಃ ಏನಾಗಿದೆ ಅಂದ್ರೆ, ತಾಮ್ರ ಪಾತ್ರೆ ಇದೆ ನಮ್ಮಲ್ಲಿ, ಹಾಲಿದೆ, ತಾಮ್ರ ಪಾತ್ರೆಯೂ ಶ್ರೇಷ್ಠ, ಹಾಲು ಶ್ರೇಷ್ಠ. ಹಾಗಂತ ಹಾಲನ್ನು ತೆಗೆದುಕೊಂಡು ಹೋಗಿ ತಾಮ್ರ ಪಾತ್ರೆಯಲ್ಲಿ ಹಾಕಿದ್ರೆ ಹಾಲು ಕೆಟ್ಟೋಗುತ್ತೆ, ಕಿಲುಬು ಹೋಗುತ್ತೆ ಹಾಲು. ಆ ನಿಟ್ಟಿನಲ್ಲಿ ನಾವು ನೀವು ಕಲಿಬೇಕಾದದ್ದು ಏನು ಅಂದ್ರೆ, ಸತ್ಪಾತ್ರರಾಗಬೇಕು. ಸತ್ಪಾತ್ರ ಅಂದ ಕ್ಷಣದಲ್ಲಿ ಯಾವುದೋ ಒಬ್ಬ ವರ್ಗಕ್ಕೆ ಸೇರಿದವನು, ಯಾವುದೋ ಒಬ್ಬ ಜಾತಿಗೆ ಸೇರಿದ ವ್ಯಕ್ತಿ ಅಂತ ಆಗೋದಿಲ್ಲ. ನಾವು ಸರಿಯಾಗಿ ಎಜುಕೇಶನ್ ಅನ್ನು ತೆಗೆದುಕೊಂಡು ವಿನಯದಿಂದ ವರ್ತನೆ ಮಾಡಿದ್ರೆ ನಾವು ಸತ್ಪಾತ್ರರು ಅಂತ ಆಗ್ಬಿಡ್ತೀವಿ. ವಿದ್ಯಾರ್ಥಿ ವಿನಯಂ ವಿನಯಾತ್ಯಾದಿ ಪಾತ್ರತಃ ಪಾತ್ರತ್ವ ಧನ ಆಪ್ನೋತಿ. ನಮ್ಮಲ್ಲಿರೋ ಹಣ ಸದ್ವಿನಿಯೋಗ ಮತ್ತು ದುರ್ಬಳಕೆ ಎರಡಾಗುತ್ತೆ. ಆ ನಿಟ್ಟಿನಲ್ಲಿ ಬರ್ತಕ್ಕಂತಹ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತಂದ್ರೆ,
ಅದಕ್ಕೆ ಈ ವಿದ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಪಾತ್ರತ್ವ ಧರ್ಮ ಆಪ್ನೋತಿ. ಯಾರು ಸರಿಯಾದ ಕ್ರಮದಲ್ಲಿ ಹಣವನ್ನು ವೆಚ್ಚ ಮಾಡ್ತಾರೋ ಅವನಿಗೆ ಸಿಗುವ ಹಣ ಸದ್ಬಳಕೆ ಆಗ್ತದೆ, ಅದು ಆಗ್ಬೇಕು. ಆ ಹಣದಿಂದ ಏನ್ ಮಾಡಬೇಕು? ಎಷ್ಟೋ ಜನಕ್ಕೆ ಧರ್ಮ ಅಂದ ಅಕ್ಷರದಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಗುಡಿಯ ಹುಂಡಿಯಲ್ಲಿ ಹಣ ಹಾಕೋದು, ಪೂಜೆಗೆ ಖರ್ಚು ಮಾಡೋದು, ಡಿವೋಷನಲ್ ಥಿಂಗ್ಸ್ಗೆ ಮಾಡ್ತಕ್ಕಂಥದ್ದು ಮಾತ್ರ ಧರ್ಮ ಅಲ್ಲ. ಯಾರು ಕಷ್ಟದಲ್ಲಿ ಇದ್ದಾನೋ, ಇಲ್ಲಿ ನಾವು ಎಲ್ಲರ ಬಗ್ಗೆಯೂ ನೀವು ಪರಿಚಯ ಮಾಡ್ಕೊಂಡ್ರಿ. ಅಂತರ್ಯಾಮಿಯವ್ರ ಬಗ್ಗೆ ಕೇಳಿದ್ವಿ, ನೈಟ್ ಶೆಲ್ಟರ್ಸ್ ಬಗ್ಗೆ ಕೇಳಿದ್ವಿ. ನಾವು ಹುಡುಕೊಂಡು ಹೋಗಿ ಕೊಡ್ತಾ ಇದ್ದಾರಲ್ಲ, ಇದು ಒಂದು ಧರ್ಮವೇ. ಅವಶ್ಯಕತೆ ಇರುವವರಿಗೆ ಕೊಡ್ತಕ್ಕಂತಹ ಪ್ರತಿಯೊಂದು ಪದಾರ್ಥವು ಧರ್ಮ. ಧನಾತ್ ಧರ್ಮ. ಅದರಿಂದ ಧರ್ಮ ಮಾಡಬೇಕು ಅಂದ್ರೆ ಏನಂತ? ಲೀಗಲ್ ಆಗಿ ಸರಿಯಾದ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡಿಬೇಕು. ಅದರಿಂದ ಸಿಗ್ತಕ್ಕಂತಹ ಸುಖ ಏನಿದೆ ಅದು ನಿಜವಾದ ಸುಖ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಧನಂಜಯ ಅವರು ಹೇಳಿದ್ರು, ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಪಕ್ಕದಿಂದ ಬಂದು ಹೀಗೆ ಹೋಗಬೇಕು ಅಂತ. ಅಂದ್ರೆ ಉದ್ದೇಶ ನೀವೆಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀರಿ. ನಮ್ಮ ನೆಕ್ಸ್ಟ್ ಲೆವೆಲ್ ಅಂತಂದು ಒಬ್ರು ಯಾರೋ ಟ್ರೈನಿಂಗ್ ಅವ್ರು ಇದ್ರು ಇಲ್ಲಿ, ಮತ್ತು ಅವ್ರ ಮೂವಿ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ಉದ್ದೇಶ ಏನು ಅಂದ್ರೆ ನಿಮಗೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಇದೆ, ನಿಮ್ಮನ್ನ ಸಮಾಜ ಗುರುತಿಸ್ತಾ ಇದೆ. ಇಲ್ಲಿವರೆಗೂ ನಿಮ್ಮನ್ನು ನೋಡುವ ಕಣ್ಣುಗಳು 100 ಇದ್ರೆ ಇವಾಗ 1000 ಆಗುತ್ತೆ. ನಾವು ಹೆಚ್ಚಿಗೆ ಬೆಳೆದ ಹಾಗೆ ನಮ್ಮ ಜೀವನವನ್ನು ಅತ್ಯಂತ ಸುಸಜ್ಜಿತ ಶೈಲಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಬೇಕು. ಅದಕ್ಕಾಗಿ ಕೊಡ್ತಕ್ಕಂತಹದ್ದು ಈ ಸನ್ಮಾನ. ಆ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಮೀಡಿಯಾ ಹೌಸ್ ಅವರು ಮತ್ತು ವಿಶೇಷವಾಗಿ ನಂದನ್ ಅಂಡ್ ಆದರ್ಶ್ ಅವರಿಗೆಲ್ಲರಿಗೂ ಕೂಡ ಈ ತರಹದ ಕಾರ್ಯಗಳನ್ನ ಮಾಡ್ತಾ ಇರೋದಕ್ಕೆ ನಾವು ಯಾವುದೇ ಅಪೇಕ್ಷೆ ಇದೆ. ಕೆಲವೊಂದಿಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರ್ತದೆ, ಈ ತರದೆಲ್ಲ ಅವಾರ್ಡ್ಗಳಿಗೆ ಬರ್ತಿರ್ತೀವಿ, ಖರ್ಚು ವೆಚ್ಚಗಳು ದೂರಿಂದ ಬರ್ತೀವಿ, ಅವ್ರಿಗೆ ಏನೋ ಇದು ಮಾಡ್ಬೇಕು. ಅದೆಲ್ಲ ಮಾಡ್ತಕ್ಕಂಥ ಅತ್ಯಂತ ಸೂಕ್ತವಾದದ್ದು. ಯಾಕೆ ಅಂದ್ರೆ ಇಂತಹ ಸ್ಥಳದಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಅರೇಂಜ್ಮೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಖರ್ಚು ವೆಚ್ಚಗಳು ಬೇಕಾದಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ನೀವು ಅಲ್ಲಿಂದ ಬಂದು ಸ್ವೀಕಾರ ಮಾಡ್ತಿರ್ತಕ್ಕಂತಹದ್ದು ಆ ಸಂಸ್ಥೆಗೂ ಒಂದು ಹೆಮ್ಮೆ. ಆ ಸಂಸ್ಥೆಯಿಂದ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೂ ಒಂದು ಹೆಮ್ಮೆ ಸಿಗಲಿ. ನಾವು ಕೂಡ ಈ ತರಹದ ಕಾರ್ಯಕ್ರಮಗಳಿಗೆ ಯಾವುದೇ ವಿಧವಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಸಣ್ಣ ಪುಟ್ಟ ಸಲಹೆಗಳನ್ನು ನಾವು ನೀಡ್ತಾ ಇರ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ರಾಜ್ಯದ ಸಚಿವರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾಗೆಲ್ಲ ಬಹಳ ಸಂತೋಷ ಅಂತ ಹೇಳ್ತಾ ನಮ್ಮ ಉದ್ದೇಶ ಮಾತಾಡ್ಬೇಕಾಗಿ ಅಲ್ಲಿ ಪ್ರೀತಿಯ ಮನವಿ ಸರ್. ಎಲ್ರಿಗೂ ನಮಸ್ಕಾರ. ಈ ಇವೆಂಟ್ಸ್ಗಳೆಲ್ಲ ಆಗ್ತಾ ಇದ್ರೆ ನಿಮಗೂ ಒಂಥರ ಭಾಳ ಒಂದು ಎಂಥೋಜೆಟಿಕ್ ಆಗಿ ಯಾವುದಾದ್ರು ನಿಮ್ಮ ಗುರಿ ಮುಟ್ಲಿಕ್ಕೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬಿಯಾಂಡ್ ಬೆಂಗಳೂರು ಆಗಲಿ, ಗ್ರೇಟ್ ಬೆಂಗಳೂರು ಆಗಲಿ, ಅಥವಾ ಫಸ್ಟ್ ಸರ್ಕಲ್ನವರು, ಈ ರೀತಿ ಅನೇಕ ಸಂಸ್ಥೆಗಳು ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ತಕ್ಕಂಥ ಅನೇಕ ಇವೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಆ ಥರ ಪ್ರಗತಿ ಈವೆಂಟ್ಸು ಸಹ ನಿಮ್ಮನ್ನೆಲ್ಲ ಕರೆದು ಮಲ್ಟಿಪಲ್ ಬಿಸ್ನೆಸ್ ಬಗ್ಗೆ ಹೆಚ್ಚು ಡಿಸ್ಕಷನ್ ಇಟ್ಕೊಂಡು ನಿಮ್ಮೆಲ್ಲರಿಗೂ ಸಹ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಯುವಕರು ಬಹುಶಃ ನಮ್ಮ ದೇಶ ಎಕನಾಮಿಕಲಿ ಇವತ್ತು ಫಸ್ಟ್ ಪ್ಲೇಸಲ್ಲಿದೆ. ಸೊ ಅನೇಕರು ಅನೇಕ ವಿಚಾರದಲ್ಲಿ ಡಿಸ್ಕಸ್ ಮಾಡ್ತಿದ್ರು. ಇವತ್ತು ದೇಶದ ಜನರು ನೀವೆಲ್ಲರೂ ಸಹ ನಿಮ್ಮ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ, ಈವನ್ ಕಾಮನ್ ಮ್ಯಾನ್ ಇರ್ಬೋದು, ರೈತರು ಇರ್ಬೋದು, ಸೊ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರು ಸ್ಯಾಲ್ರಿ ಕಂಪನಿಗಳಿಗೆ, ಸರ್ಕಾರದ ಕೆಲಸಗಳಿಗೆ ಹುಡುಕೋದು ಬಿಟ್ಟು ಸ್ವತಃ ಉದ್ಯಮಿ ಆಗ್ತಕ್ಕಂಥ ಆಸಕ್ತಿಯನ್ನು ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ಎಲ್ಲರೂ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಪ್ರತಿಯೊಂದು ಆರ್ಥಿಕ ನಮ್ಮ ಕರ್ನಾಟಕದ ಒಂದು ಮೊದಲನೇ ಸ್ಥಾನಕ್ಕೆ ತಂದಿರಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಸಹ ಸೊ ಏನೇ ನಿಮ್ಮ ಶಿಕ್ಷಣವನ್ನು ಮಾಡಿದರೂ ಶಿಕ್ಷಣ ಒಂದು ಜ್ಞಾನಕ್ಕೆ, ಒಂದು ನಮ್ಮೆಲ್ಲರ ಜೀವನದ ಒಂದು ಬೆಳವಣಿಗೆಗೆ ಅನ್ಕೋಬೇಕಿವನ, ಅದರಿಂದ ಸ್ಯಾಲ್ರಿಗೆ ಸಂಬಳಕ್ಕೋಸ್ಕರ ಅನ್ನೋದನ್ನು ಬಿಟ್ಟು ಅವಕಾಶ ಸಿಕ್ಕಿದ ಕಡೆ ನೀವು ಒಂದು ಉದ್ಯಮಿ ಆಗ್ತಕ್ಕಂಥ ಪ್ರಯತ್ನ ಮಾಡಿ. ನೀವು ಅರ್ನ ಮಾಡೋ ಜೊತೆಗೆ ಸೊ ನೀವು 4 ಜನ ಕೆಲಸ ಕೊಡಲಿಕ್ಕೆ ಅವಕಾಶ ಇದೆ. ಸೊ ನಮ್ಮಲ್ಲೂ ಕೃಷಿನಲ್ಲಿ ಈಗ ಕೆಫೆಕ್ಕಿಂದ ನೆನೆ ಮಂಡ್ಯದಲ್ಲಿ ಮಾಡಿದ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಡೀ ರಾಷ್ಟ್ರದಲ್ಲಿ
15 ಲಕ್ಷ ಕೃಷಿ ಇದಕ್ಕೆ ಸಬ್ಸಿಡಿ ಕೊಡ್ತೀವಿ. ಅದರಲ್ಲಿ 60-40 ರೇಷಿಯೋದಲ್ಲಿ 9 ಲಕ್ಷ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ. ಪ್ರಪ್ರಥಮವಾಗಿ ಅವರು ಕೊಡೋದಕ್ಕಿಂತ ಹೆಚ್ಚು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡು ಕೇಂದ್ರ ಸರ್ಕಾರ 6 ಲಕ್ಷ 9 ಲಕ್ಷ ರಾಜ್ಯ ಸರ್ಕಾರ. ಈ ಉದ್ಯಮಿ ಆಗಲೇ 6,000 ಒಂದು ಗುಂಪುಗಳಿಗೆ ನಾವು ಈ 15 ಲಕ್ಷ ಕೊಡ್ತಾ ಇದ್ದೀವಿ. ಈ ಥರದ್ದು ಎಲ್ಲ ಸರ್ಕಾರದಲ್ಲೂ ಅವಕಾಶಗಳಿದೆ. ಪ್ರತ್ಯೇಕವಾಗೂ ಸಹ ನೀವೆಲ್ಲರೂ ಅವಕಾಶವನ್ನು ಕಲ್ಪಿಸ್ಕೋಬೋದು. ದಯಮಾಡಿ ಎಲ್ಲರೂ ಆ ಥರ ನೀವೇ ಒಂದು ಒಳ್ಳೆ ಒಂದು ಉದ್ಯಮಿ ಆಗ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಮೊನ್ನೆ ನಾನು ಯಾವುದೋ ಒಂದು ಮೈಸೂರಿಗೆ ಹೋದೆ, ಜಸ್ಟ್ ಯಾವುದೋ ಕೆಫೆ, ನಾವು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದ ಹುಡುಗ. ಜಸ್ಟ್ ಒಂದು 15 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ನಮ್ಮ ತಂದೆ ಹತ್ರ ತಗೊಂಡು. ಏನು ಅರ್ನ್ ಮಾಡ್ತಾ ಇದೆಯಾ ತಿಂಗಳಿಗೆ? ನಾನು 1,10,000 ರೂಪಾಯಿ 3 ತಿಂಗಳಾಗಿದೆ ಅಷ್ಟೇ. ಅದೇ ಒಂದು ಸಂಬಳಕ್ಕೆ ಹೋಗಿದ್ರೆ 30,000 ರೂಪಾಯಿ ಸಿಗ್ತಿತ್ತು. ಆ ಥರ ಬೇಕಾದಷ್ಟು ಅವಕಾಶಗಳಿದೆ. ಎಷ್ಟೋ ಜನ ಅಮೇರಿಕಾದಲ್ಲಿ ಹೋಗಿ ಕಂಪ್ನಿಲಿ ಕೆಲಸ ಮಾಡಿ ಬಿಟ್ಟು ಬಂದು ಸಣ್ಣ ಈ ಥರದ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಅನೇಕ ಸಾರಿ ನೋಡಿದ್ದೀವಿ. ಅದರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಎತ್ತರಕ್ಕೆ ಹೋಗಲಿ. ಮತ್ತು ಈ ಪ್ರೀತಿ ಈವೆಂಟ್ಸ್ ಏನು ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು, ಇವರು ಸಹ ಈ ಥರ ಎಂಕರೇಜ್ ಮಾಡ್ತಾ ಇರೋದ್ರಿಂದ ಅವರು ಇಂಥ ಅನೇಕ ವಿಚಾರಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಹ ಮುಂದೆ ಬರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿ ಅಂತೇಳಿ ನಮಸ್ಕರಿಸಿ ಎಲ್ರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ